ಮೊದಲನೇ ಪ್ರಶ್ನೆ, ಅತಿಯಾದ ಕಾಫಿ ಕುಡಿಯುವುದರಿಂದ ಯಾವ ರೋಗ ಸಂಭವಿಸುತ್ತದೆ? ಎ. ಶುಗರ್ ಕಾಯಿಲೆ, ಬಿ. ಕ್ಯಾನ್ಸರ್, ಸಿ. ಅಸ್ತಮಾ, ಡಿ. ಕೀಲು ನೋವು. ಉತ್ತರ ಎ. ಶುಗರ್ ಕಾಯಿಲೆ. ಎರಡನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ತ್ವಚೆಯ ಸೌಂದರ್ಯ ಮರಳಿ ಬರುತ್ತದೆ? ಎ. ಸೇಬು, ಬಿ. ಕಿತ್ತಳೆ, ಸಿ. ದ್ರಾಕ್ಷಿಗಳು, ಡಿ. ದಾಳಿಂಬೆ. ಉತ್ತರ ಬಿ. ಕಿತ್ತಳೆ. ಮೂರನೇ ಪ್ರಶ್ನೆ, ಯಾವ ಎಲೆಗಳನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ? ಎ. ಕೊತ್ತಂಬರಿ ಎಲೆಗಳು, ಬಿ. ಬೇವಿನ ಎಲೆಗಳು, ಸಿ. ತುಳಸಿ ಎಲೆಗಳು, ಡಿ. ಪುದೀನ ಎಲೆಗಳು. ಉತ್ತರ ಡಿ. ಪುದೀನ ಎಲೆಗಳು. ನಾಲ್ಕನೇ ಪ್ರಶ್ನೆ, ಯಾವ ಚಹಾವು ಎಂದಿಗೂ ಎದೆಯುರಿಯನ್ನು ಉಂಟುಮಾಡುವುದಿಲ್ಲ? ಎ. ಶುಂಠಿ, ಬಿ. ಜೀರಿಗೆ, ಸಿ. ನಿಂಬೆ, ಡಿ. ಏಲಕ್ಕಿ. ಉತ್ತರ ಎ. ಶುಂಠಿ. ಐದನೇ ಪ್ರಶ್ನೆ, ಯಾವ ದೇಶದಲ್ಲಿ ಮಹಿಳೆಯರಿಗೆ ಮೊದಲ ಮತದಾನ ಹಕ್ಕು ಸಿಕ್ಕಿತು? ಎ. ಆಸ್ಟ್ರೇಲಿಯಾ, ಬಿ. ನ್ಯೂಜಿಲ್ಯಾಂಡ್, ಸಿ. ಫ್ರಾನ್ಸ್, ಡಿ. ಜಪಾನ್. ಉತ್ತರ ಬಿ. ನ್ಯೂಜಿಲ್ಯಾಂಡ್. ಆರನೇ ಪ್ರಶ್ನೆ, ಯಾವುದು ಅತಿಯಾಗಿ ಬಳಸಿದರೆ ಚರ್ಮದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ? ಎ. ಅಲೋವೆರಾ, ಬಿ. ಮುಖದ ಪೌಡರ್, ಸಿ. ಸಾಬೂನು ಬಳಸುವುದು, ಡಿ. ಮೇಕಪ್. ಉತ್ತರ ಡಿ. ಮೇಕಪ್. ಏಳನೇ ಪ್ರಶ್ನೆ, ದೈಹಿಕ ದೌರ್ಬಲ್ಯವನ್ನು ತೊಡೆದುಹಾಕಲು ಯಾವ ಹಣ್ಣನ್ನು ತಿನ್ನಬೇಕು? ಎ. ಖರ್ಜೂರ, ಬಿ. ಒಣದ್ರಾಕ್ಷಿ, ಸಿ. ಬಾಳೆಹಣ್ಣು, ಡಿ. ಕಿತ್ತಳೆ. ಉತ್ತರ ಎ. ಖರ್ಜೂರ. ಎಂಟನೇ ಪ್ರಶ್ನೆ, ಯಾವ ಪ್ರಾಣಿ ಬಾಯಿಯ ಮೂಲಕ ಆಹಾರವನ್ನು ತಿನ್ನುತ್ತದೆ ಮತ್ತು ಬಾಯಿಯ ಮೂಲಕ ಮಲ ವಿಸರ್ಜನೆ ಮಾಡುತ್ತದೆ? ಎ. ಬೆಕ್ಕು, ಬಿ. ಬಾವಲಿ, ಸಿ. ಕೋತಿ, ಡಿ. ಇಲಿ. ಉತ್ತರ ಬಿ. ಬಾವಲಿ. ಒಂಬತ್ತನೇ ಪ್ರಶ್ನೆ, ಯಾವ ವಯಸ್ಸಿನಲ್ಲಿ ಹುಡುಗಿಯರು ಎತ್ತರವಾಗಿ ಬೆಳೆಯುತ್ತಾರೆ? ಎ. 10 ವರ್ಷಗಳು, ಬಿ. 12 ವರ್ಷಗಳು, ಸಿ. 18 ವರ್ಷಗಳು, ಡಿ. 20 ವರ್ಷಗಳು. ಉತ್ತರ ಡಿ. 20 ವರ್ಷಗಳು. ಹತ್ತನೇ ಪ್ರಶ್ನೆ, ದೇಹದಲ್ಲಿನ ಹೆಚ್ಚುವರಿ ಕೊಬ್ಬನ್ನು ಕಡಿಮೆ ಮಾಡಲು ಯಾವ ಚಹಾ ಉಪಯೋಗಕಾರಿ? ಎ. ಗ್ರೀನ್ ಟೀ, ಬಿ. ಕಪ್ಪು ಚಹಾ, ಸಿ. ಪುದೀನ ಚಹಾ, ಡಿ. ಶುಂಠಿ ಚಹಾ. ಉತ್ತರ ಎ. ಗ್ರೀನ್ ಟೀ. ಹನ್ನೊಂದನೇ ಪ್ರಶ್ನೆ, ಮುಲ್ಲಂಗಿ ತಿನ್ನುವುದರಿಂದ ಯಾವ ಗಂಭೀರ ಕಾಯಿಲೆ ಬೇಗ ಗುಣವಾಗುತ್ತದೆ? ಎ. ಮಲಬದ್ಧತೆ, ಬಿ. ಬಿಪಿ, ಸಿ. ಶುಗರ್ ಕಾಯಿಲೆ, ಡಿ. ಲೈಂಗಿಕ ಸಮಸ್ಯೆ. ಉತ್ತರ ಬಿ. ಬಿಪಿ. ಮುಲ್ಲಂಗಿಯಲ್ಲಿ ಪೊಟ್ಯಾಷಿಯಂ ಅಂಶವು ತುಂಬಾ ಹೆಚ್ಚಾಗಿದೆ. ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ನಮ್ಮ ಹೃದಯದ ರಕ್ತನಾಳದ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದರೆ ಮುಲ್ಲಂಗಿ ನಿಮಗೆ ಅಗತ್ಯವಾದ ಆಹಾರವಾಗಿದೆ. 12ನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ತಲೆನೋವು ಸಮಸ್ಯೆ ಬೇಗ ಗುಣವಾಗುತ್ತದೆ? ಎ. ಖರ್ಜೂರ, ಬಿ. ಬಾಳೆಹಣ್ಣು, ಸಿ. ಸೇಬು, ಡಿ. ಕಿತ್ತಳೆ. ಉತ್ತರ ಬಿ. ಬಾಳೆಹಣ್ಣು. 13ನೇ ಪ್ರಶ್ನೆ, 56 - 19 × 6/3 + 2 ಎ. 20, ಬಿ. 74, ಸಿ. 43, ಡಿ. 57. ಈ ಉತ್ತರವನ್ನು ಕಮೆಂಟ್ನಲ್ಲಿ ನೀವು ತಿಳಿಸಿ. 14ನೇ ಪ್ರಶ್ನೆ, ಪ್ರತಿದಿನ ಸೇಬು ತಿನ್ನುವುದರಿಂದ ದೇಹದ ಯಾವ ಭಾಗವು ಉತ್ತಮವಾಗಿರುತ್ತದೆ? ಎ. ಮೂತ್ರಪಿಂಡ, ಬಿ. ಹೃದಯ, ಸಿ. ಯಕೃತ್, ಡಿ. ಮೆದುಳು. ಉತ್ತರ ಬಿ. ಹೃದಯ. 15ನೇ ಪ್ರಶ್ನೆ, ರಕ್ತ ಹೀರುವ ಕೋತಿಯನ್ನು ಯಾವ ದೇಶದಲ್ಲಿ ಕಾಣಬಹುದು? ಎ. ಆಫ್ರಿಕಾ, ಬಿ. ಯುರೋಪ್, ಸಿ. ಕೆನಡಾ, ಡಿ. ಮೆಕ್ಸಿಕೋ.
ಉತ್ತರ ಡಿ ಮೆಕ್ಸಿಕೋ. 16ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯವು ಚಿನ್ನದ ಗಣಿಗಳನ್ನು ಹೊಂದಿದೆ? ಎ ರಾಜಸ್ಥಾನ್, ಬಿ ಕರ್ನಾಟಕ, ಸಿ ಗುಜರಾತ್, ಡಿ ದೆಹಲಿ. ಉತ್ತರ ಬಿ ಕರ್ನಾಟಕ. 17ನೇ ಪ್ರಶ್ನೆ. ಯಾವ ದೇಶದ ಜನರು ಬೆಕ್ಕಿನ ಮಾಂಸವನ್ನು ತಿನ್ನುತ್ತಾರೆ? ಎ ಚೀನಾ, ಬಿ ರಷ್ಯಾ, ಸಿ ಐಟಿ, ಡಿ ಕೆನಡಾ. ಉತ್ತರ ಎ ಚೀನಾ. 18ನೇ ಪ್ರಶ್ನೆ. ಯಾವ ಪ್ರಾಣಿ ಕಡಿಮೆ ನಿದ್ದೆ ಮಾಡುತ್ತದೆ? ಎ ಜಿಂಕೆ, ಬಿ ಬೆಕ್ಕು, ಸಿ ಆನೆ, ಡಿ ಜಿರಾಫೆ. ಉತ್ತರ ಡಿ ಜಿರಾಫೆ. 19ನೇ ಪ್ರಶ್ನೆ. ವಿಶ್ವದ ಪ್ರಸಿದ್ಧ ಟೈಟಾನಿಕ್ ಹಡಗು ಯಾವ ವರ್ಷದಲ್ಲಿ ಸಮುದ್ರದಲ್ಲಿ ಮುಳುಗಿತು? ಎ 1910ರಲ್ಲಿ, ಬಿ 1912ರಲ್ಲಿ, ಸಿ 1915ರಲ್ಲಿ, ಡಿ 1920ರಲ್ಲಿ. ಉತ್ತರ ಬಿ 1912ರಲ್ಲಿ. 20ನೇ ಪ್ರಶ್ನೆ. ಪೆನ್ಸಿಲ್ ಅನ್ನು ಯಾವ ಮರದಿಂದ ತಯಾರಿಸಲಾಗುತ್ತದೆ? ಎ ದೇವದಾರು, ಬಿ ಮಾವು, ಸಿ ಬಿದಿರು, ಡಿ ತೆಂಗಿನ ಮರ. ಉತ್ತರ ಎ ದೇವದಾರು ಮರ. ಮನುಷ್ಯ ಆರೋಗ್ಯವಾಗಿರಲು ಪ್ರತಿದಿನ ಎಷ್ಟು ಗಂಟೆ ನಡೆಯಬೇಕು? ಎ 10 ನಿಮಿಷಗಳು, ಬಿ 40 ನಿಮಿಷಗಳು, ಸಿ 1 ಗಂಟೆ, ಡಿ 2 ಗಂಟೆಗಳು. ಉತ್ತರ ಬಿ 40 ನಿಮಿಷಗಳು. ಹೃದಯಾಘಾತವನ್ನು ತಡೆಯುವ ತರಕಾರಿ ಯಾವುದು? ಎ ಆಲೂಗಡ್ಡೆ, ಬಿ ಕ್ಯಾಪ್ಸಿಕಮ್, ಸಿ ಈರುಳ್ಳಿ, ಡಿ ಬೆಂಡೆಕಾಯಿ. ಉತ್ತರ ಬಿ ಕ್ಯಾಪ್ಸಿಕಮ್. ಯಾವ ಸಮಸ್ಯೆ ಇರುವವರು ಹಾಲು ಮೊಟ್ಟೆಯನ್ನು ಬೆರೆಸಿ ತಿನ್ನಬಾರದು? ಎ ಅಜೀರ್ಣ, ಬಿ ಹೃದಯ ರೋಗ, ಸಿ ಬಿಪಿ, ಡಿ ಶುಗರ್ ಕಾಯಿಲೆ. ಉತ್ತರ ಎ ಅಜೀರ್ಣ. ದೇಹದಲ್ಲಿ ಯಾವ ವಿಟಮಿನ್ ಅಧಿಕವಾಗಿದ್ದರೆ ಮೂತ್ರಪಿಂಡದ ಕಲ್ಲುಗಳು ರೂಪುಗೊಳ್ಳುತ್ತವೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಸಿ. ಉತ್ತರ ಡಿ ವಿಟಮಿನ್ ಸಿ. ಯಾವ ನೀರಿನಿಂದ ಸ್ನಾನ ಮಾಡಿದರೆ ದೇಹದ ತೂಕ ಕಡಿಮೆಯಾಗುತ್ತದೆ? ಎ ತಣ್ಣೀರು, ಬಿ ಫಿಲ್ಟರ್ ನೀರು, ಸಿ ಬಿಸಿ ನೀರು, ಡಿ ಉಪ್ಪು ನೀರು. ಉತ್ತರ ಎ ತಣ್ಣೀರು. ಫ್ರಿಜ್ನಲ್ಲಿ ನೀರನ್ನು ಕುಡಿದರೆ ಯಾವ ರೋಗ ಬರುವ ಸಂಭವವಿರುತ್ತದೆ? ಎ ಕ್ಯಾನ್ಸರ್, ಬಿ ಶುಗರ್, ಸಿ ಮೂತ್ರಪಿಂಡ ರೋಗ, ಡಿ ಮಲಬದ್ಧತೆ. ಉತ್ತರ ಡಿ ಮಲಬದ್ಧತೆ. ಯಾವ ಜಂತು ಏಕಕಾಲದಲ್ಲಿ 2 ಕಡೆ ನೋಡಬಲ್ಲದು? ಎ ಹಲ್ಲಿ, ಬಿ ಗೋಸುಂಬೆ, ಸಿ ಆಮೆ, ಡಿ ಮುಂಗುಸಿ. ಉತ್ತರ ಬಿ ಗೋಸುಂಬೆ. ಅತಿಯಾದ ಬಾಯಾರಿಕೆ ಯಾವ ಕಾಯಿಲೆಯ ಸೂಚನೆಯಾಗಿದೆ? ಎ ಮಧುಮೇಹ, ರಕ್ತದೊತ್ತಡ, ಸಿ ಅಸ್ತಮಾ, ಡಿ ಕ್ಯಾನ್ಸರ್. ಉತ್ತರ ಎ ಮಧುಮೇಹ. ಸತ್ತ ಮೇಲೂ ಬಹಳ ಹೊತ್ತಿನವರೆಗೆ ಜೀವಿಸಿರುವ ಅಂಗ ಯಾವುದು? ಎ ಕಿಡ್ನಿಗಳು, ಬಿ ಕಣ್ಣು, ಸಿ ಹೃದಯ, ಡಿ ಲಿವರ್. ಉತ್ತರ ಎ ಕಿಡ್ನಿಗಳು.